ಎಷ್ಟು ಈಸಿಯಾಗಿ ಹೇಳ್ತೀಯ ಅವ್ರು ತಪ್ಪು ಮಾಡಿದಾರೆ ಅಂತ. ಮಾತಾಡೋಕ್ಕೂ ಮುಂಚೆ ಒಂದ್ಸಲ ಯೋಚನೆ ಮಾಡಿ ಮಾತಾಡೋಕ್ಕಾಗಲ್ವಾ ನಿನಗೆ? ನೀನು ಮಾತಾಡ್ತಿರೋ ರೀತಿ ನೋಡಿದ್ರೆ ಖಂಡಿತವಾಗ್ಲೂ ನೀನು ಸಂಯುಕ್ತತೆನ ಅರ್ಥನೇ ಮಾಡ್ಕೊಂಡಿಲ್ಲ. ನೀನು ಮತ್ತೆ ಹಳೆ ಶ್ರಾವಣಿ ಥರನೇ ಬಿಹೇವ್ ಮಾಡ್ತಾ ಇದೆಯಾ. ನಾನು ಇದನ್ನ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಶ್ರಾವಣಿ. ತುಂಬ ಬೇಜಾರು ಮಾಡಿಬಿಟ್ಟೆ. ಅಕಸ್ಮಾತ್ ಅಂತ ಹೇಳ್ದೆ ಹೊತ್ತು ಕನ್ಫರ್ಮ್ ಅಂತ ಹೇಳಿಲ್ಲ ಅಲ್ವಾ? ನನಗೆ ಗೊತ್ತಿಲ್ವಾ ಅವ್ರೇನು ಅಂತ? ನನಗೆ ಗೊತ್ತಿಲ್ವಾ ನೀನು ಅವ್ರನ್ನ ಎಷ್ಟು ಇಷ್ಟಪಡ್ತೀಯ ಅಂತ? ನಾನು ಈ ರೀತಿ ಎಲ್ಲ ಮಾತಾಡಿ ನಿನಗೆ ಬೇಜಾರು ಮಾಡ್ತೀನಿ ಅಂತ ಹೇಗೆ ಅನ್ಕೊಂಡೆ ಅಭಿ? ನಿನಗೆ ಬೇಜಾರಾಗಿದ್ರೆ ಐ ಆಮ್ ಸಾರಿ ಅಭಿ. ಶ್ರಾವಣಿ, ಇದೆಲ್ಲ ನನ್ನ ಕಾಂಪಿಟೇಟರ್ಸ್ ಮಾಡ್ತಿರೋ ಅನಾಚಾರ ಕೆಲಸ. ಯಾವನೋ ಗೋವಿಂದರಾಜು ಅನ್ನೋನ ಮುಂದೆ ಇಟ್ಕೊಂಡು ಅತ್ತೆ ಕಳಂಕಾರ ಆಗಲಿ ಅಂತ ಇದನ್ನೆಲ್ಲ ಮಾಡ್ತಿರೋದು. ಯಾಕಂದ್ರೆ ಕೆಲಸದ ವಿಚಾರದಲ್ಲಿ ಅತ್ತೆ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಶಿ ಸ್ಟ್ರಾಟಜೈಸಸ್ ಎವ್ರಿಥಿಂಗ್ ಸೋ ವೆಲ್. ಈಗ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಅವ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ. ಆ ಗೋವಿಂದರಾಜು ಅಲ್ಲ, ಅವನ ಅದು ಯಾರೇ ಬರಲಿ, ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಅತ್ತೆನೇನು ಮಾಡೋಕ್ಕಾಗಲ್ಲ. ಅದು ಅಭಿ, ಅದು ಇದು ಏನೂ ಇಲ್ಲ ಶ್ರಾವಣಿ. ನಂಗೆ ಅತ್ತೆ ಮೇಲೆ ಕಾನ್ಫಿಡೆನ್ಸ್ ಇದೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅವ್ರ ಈ ಕೆಲಸದಲ್ಲಿ ಇನ್ವಾಲ್ವ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಅವಶ್ಯಕತೆನೂ ಅವ್ರಿಗಿಲ್ಲ. ನನ್ನ ಆಸ್ತಿ ಮೇಲೆ ಅವ್ರಿಗೆ ಕಿಂಚಿತ್ವಾದ ಆಸೆನೂ ಇಲ್ಲ. ಇನ್ನು ಬೇರೆ ಆಸ್ತಿನ ಕಿತ್ಕೊಂತಾರ? ಬಾಯಿ ತೆಗೆದ್ರೆ ಅತ್ತೆ ದೇವರು ಅಂತ ಮಾತಾಡ್ತೀಯ. ನೀನು ಹೆತ್ತವ್ರನ್ನ ಇವಳ ಸಾಯಿಸಿದಾಳೆ ಅಂತ ನಿನಗೆ ಹೇಗೆ ಹೇಳಿ? ನಿನ್ಗೇನಾದರೂ ನಾನು ಹೇಳಿಬಿಟ್ರೆ ನನ್ನನ್ನು ಮನೆಯಿಂದ ಹೊರಗಡೆ ಹಾಕ್ತೀಯ. ಅಷ್ಟು ಕುರುಡು ಪ್ರೀತಿ ಅವಳ ಮೇಲೆ ನಿನಗೆ. ಸರಿ, ನೀನೇನು ಹೊರಡು. ನೀನಿಲ್ಲಿರೋದು ಬೇಡ. ಸರಿ ಸರಿ ಸರಿ, ಸಮಾಧಾನ ಮಾಡ್ಕೋ ಅಭಿ. ನಾನು ಅವ್ರ ಬಗ್ಗೆ ಮಾತಾಡಿ ತಪ್ಪಾಯ್ತು. ಸಂಯುಕ್ತ ಅಮ್ಮ ಆದಷ್ಟು ಬೇಗ ಮನೆಗೆ ಬರಲಿ ಅಂತ ನಾನು ಆಸೆ ಪಡ್ತೀನಿ. ಸರಿ, ನಾಳೆ ಬೆಳಗ್ಗೆ ಬಂದು ಬೇಲ್ ಬಗ್ಗೆ ವಿಚಾರಿಸು ಅಂತೆ. ಬಾ, ಮನೆಗೆ ಹೊರಡೋಣ. ಶ್ರಾವಣಿ, ನಾನು ನಿನಗೆ ಎಷ್ಟು ಸಲ ಹೇಳಿ, ನಾನು ಮನೆಗೆ ಬರ್ತಾ ಇಲ್ಲ. ನೀನು ಇಲ್ಲಿಂದ ಹೊರಡು. ನೀನ್ ಬರಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗಲ್ಲ. ನಾನು ಇಲ್ಲೇ ಇರ್ತೀನಿ. ಆಯ್ತು ಬಾ ಅಬ್ಬಿ, ಚಳಿ ಇದೆ. ಅಟ್ಲೀಸ್ಟ್ ಕಾರಲ್ಲಾದ್ರೂ ಕುತ್ಕೊಳ್ಳೋಣ. ಬಾ ಅಂತ ಹೇಳಿದ್ನಲ್ಲ, ಚಳಿ ಆಗ್ತಿದೆ ಅಬ್ಬಿ. ಬಾ ಅಂದ್ರೆ ಬರ್ಬೇಕು. ಶ್ರಾವಣಿ, ವಾಟ್ ಯು ಡೂಯಿಂಗ್? ಪ್ಲೀಸ್ ಬಾ ಅಬ್ಬಿ, ಕುತ್ಕೋ.